ಸೊ ಬೇಸಿಕಲಿ ನಾವ್ ಈ ಕ್ವಶನ್ ಅನ್ನ ಬ್ರೇಕ್ ಡೌನ್ ಮಾಡ್ತಾ ಹೋಗೋದಾದ್ರೆ, ಚಕ್ರಾಸ್ ಇನ್ನೊಂದು ಹೊಸ ಸಬ್ಜೆಕ್ಟ್. ಅದು ಚಕ್ರದ ಬಗ್ಗೆ ಮೇ ಬಿ ವಿ ಟಾಕ್ ಇನ್ ಡೀಟೇಲ್ ಮತ್ತೆ ಕಮಿಂಗ್ ಕ್ಲಾಸಸ್ ಅಲ್ಲೂ ಇದೆ, ಅದು ನಾವು ಮಾತಾಡೋಣ. ಯಾಕಂತಂದ್ರೆ ಅದು ಮತ್ತೆ ಬರುತ್ತೆ. ಬಟ್ ಇವಾಗ ಆಸ್ ಆಫ್ ನೌ ಈ ಪ್ರಶ್ನೆ, ಫಸ್ಟ್ ಪ್ರಶ್ನೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಇಲ್ಲಿ ಆತ್ಮ ಅಂದ್ರೆ ಏನು ಅಂತ ಅಲ್ವಾ. ಇಲ್ಲಿ ಈ ಆತ್ಮ ಅನ್ನೋದು ಯಾವ ಕೋಶದಲ್ಲಿದೆ? ಪಂಚಕೋಶ ಸಿದ್ಧಾಂತ ನಿಮ್ಗೆಲ್ಲ ಗೊತ್ತೇ ಇದೆ ಹೆಚ್ಚಿನವರಿಗೆ. ಇಲ್ಲಿ ಏನು ಪಂಚಕೋಶಗಳು? ಯಾವ್ಯಾವ ಕೋಶಗಳು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ. ಸೊ ಈ ಪಂಚಕೋಶಗಳಲ್ಲಿ ಆತ್ಮ ಎಲ್ಲಿ ಲೊಕೇಟ್ ಆಗತ್ತೆ ಅಂತ ಈಗ ಬೇಸಿಕ್ ಫಸ್ಟ್ ಪ್ರಶ್ನೆ. ನಿಮ್ಗೆಲ್ಲ ಏನ್ ಅನ್ಸುತ್ತೆ? ಆನಂದಮಯದಲ್ಲಿ ಆತ್ಮ ಇದೆ ಅಂತನಾ? ವಿಜ್ಞಾನಮಯದಲ್ಲಿದೆ ಅಂತಾನ? ಏನ್ ಅನ್ಸತ್ತೆ ನಿಮ್ಗೆ? ಏನ್ ಅನ್ಸತ್ತೆ? ಎಲ್ಲದಲ್ಲೂ ಸೇರಿ ಇರಬಹುದು ಅಂತಾನ? ಓಕೆ, ಸರಿ. ಕೆಲವ್ರು ಹಾಗಿದ್ರೆ ನೀವು ಅನ್ಕೋತಿದ್ದೀರಾ ಎಲ್ಲದನ್ನು ಸೇರಿ ಇದೆ ಅಂತ, ಕೆಲವ್ರು ಹೇಳ್ತಿದ್ದೀರಾ ಆನಂದಮಯ ಕೋಶ ಮತ್ತು ವಿಜ್ಞಾನಮಯ ಕೋಶದಲ್ಲಿ ಇದ್ದಿರಬಹುದು ಅಂತ. ಬಟ್ ಹಾ, ಆತ್ಮ ಅನ್ನೋದು ಹಾ ಕರೆಕ್ಟ್. ಸೊ ಇಲ್ಲಿ ಪ್ರಶ್ನೆ ಏನಂತಂದ್ರೆ, ಇದು ಪಂಚಕೋಶದ ಒಳಗಡೆನೆ ಬರ್ತದ ಅಥವಾ ಬೇರೆ ಬರ್ತದ, ಇದು ಕಂಡ್ಕೊಂಡಿರ್ತದ ಇಲ್ಲ ಅಂತನಾ? ಯಾಕಂತಂದ್ರೆ ನೋಡಿ, ಈಗ ನಾವು ಹೇಳ್ತೀವಿ ನಿರ್ಗುಣತ್ವ, ನಿರಾಕಾರ, ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲದೆ ಇದ್ದಿದ್ದು ಯಾವುದು? ಆತ್ಮ ಅಂತ ಹೇಳ್ತೀವಿ. ಈಗ ನೀವು ಹಾಗಿದ್ರೆ ಆನಂದಮಯ ಕೋಶ ಅಥವಾ ವಿಜ್ಞಾನಮಯ ಕೋಶ, ಹೀಗೆ ಕೋಶಗಳಿಗೆ ಹೇಳುವಾಗಾದ್ರೆ ಕೋಶಕ್ಕೆ ಅಥವಾ ಅಟ್ಯಾಚ್ ಇದೆ ಅಂತಂದ್ರೆ ಏನಾಯ್ತು? ಅದು ಬಂಧನದಲ್ಲಿದೆ ಅಂತ ಆಯ್ತು ಅಲ್ವಾ? ಹಾ. ಸೊ ಇಲ್ಲಿ ಪಂಚಕೋಶಗಳಲ್ಲಿ ಆತ್ಮ ಎಲ್ಲಿ ಬರುತ್ತೆ ಅಂತಂದ್ರೆ, ಈ ನಾವು ಆತ್ಮವನ್ನ ಈ ಒಂದು ಎಂಟಿಟಿ ಅಂತ ನಾವು ಇಲ್ಲಿ ತಗೊಂಡ್ರೆ, ಇದರನ್ನ ಸುತ್ತುವರೆದಿರುವಂಥದ್ದು ಏನು? ಕೋಶಗಳು. ಒಂದು ಕಂಬಳಿ ಹುಳ ಪಾತ್ರಗಿತ್ತಿಯಾಗಿ ಬಟರ್ಫ್ಲೈ ಆಗಿ ಬದಲಾವಣೆ ಆಗತ್ತೆ, ಅದರ ಸುತ್ತಲೂ ಅದು ಒಂದು ಕೋಶವನ್ನ ಹೆಣ್ಕೊಳ್ಳುತ್ತೆ. ರೇಷ್ಮೆ ಹುಳು ತನ್ನ ಸುತ್ತಲೂ ಏನನ್ ಮಾಡತ್ತೆ? ಒಂದು ಕೋಶವನ್ನ ಅದು ಕಟ್ಕೊಳ್ಳತ್ತೆ ಅಲ್ವಾ? ಅವಾಗ ಆ ಕೋಶ ಅನ್ನೋದು ಅದರ ಸುತ್ತಲೂ ಇರೋದೇ ಹೊರತಾಗಿ ಕೋಶವೇ ಕಂಬಳಿ ಹುಳು ಆಗತ್ತಾ? ಇಲ್ಲ ಅಲ್ವಾ? ಈಗ ಕಂಬಳಿ ಹುಳು ಬಟರ್ಫ್ಲೈ ಆಗೋ ಮೊದಲು ಕೋಶಗಳಲ್ಲಿ ಅದು ಆವೃತ ಆಗಿರುತ್ತೆ. ಆಗ ಬಟರ್ಫ್ಲೈ ಬೇರೆಯೇ, ಕೋಶ ಬೇರೆಯೇ. ಹಾಗೆ ಇಲ್ಲಿ ನಾವು ಆತ್ಮ ಮತ್ತು ಪಂಚಕೋಶಗಳನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ, ಕೋಶಗಳು ಬೇರೆ, ಆತ್ಮ ಬೇರೆ. ಆತ್ಮ ತನ್ನ ಸುತ್ತಲೂ ಆವರಿಸಿಕೊಂಡಿರುವಂತಹ ಲೇಯರ್ಗಳು ಇದು. ಈ ಲೇಯರ್ಗಳೇ ಏನೇನು? ಈ ಲೇಯರ್ಗಳು, ಈ ಲೇಯರ್ಗಳನ್ನ, ಇದರ ಬಗ್ಗೆ ಉಲ್ಲೇಖ ನಮ್ಗೆ ವೇದ ಕಾಲದಿಂದನೂ ಸಿಗತ್ತೆ. ಕೋಶಗಳ ಬಗ್ಗೆ ಬರೀ ಯೋಗಶಾಸ್ತ್ರದಲ್ಲಿ ಅಷ್ಟೇ ಅಲ್ಲ, ವೇದ ಕಾಲದಿಂದನೂ ಈ ಕೋಶಗಳ ಬಗ್ಗೆ ನಮ್ಗೆ ಉಲ್ಲೇಖ ಸಿಗತ್ತೆ. ಇಲ್ಲಿ ಶಂಕರಾಚಾರ್ಯರು ಕೂಡ ಕೋಶದ ಬಗ್ಗೆ ಮಾತನಾಡಿರುವಂತ ರೆಫರೆನ್ಸ್ ನಮ್ಗೆ ಸಿಗತ್ತೆ. ಶಂಕರಾಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಕೋಶಗಳನ್ನ ನಮ್ಮ ಬಾಧಕ ಭಾವಗಳು ಅಂತ ಹೇಳ್ತಾರೆ. ಬಾಧಕ ಭಾವಗಳು ಅಂತಂದ್ರೆ, ನನ್ನ ಆತ್ಮಸ್ವರೂಪ ಏನು ಅನ್ನೋದನ್ನ ನಾನು ಅರಿತುಕೊಳ್ಳಲಿಕ್ಕೆ 5 ತೆರನಾದ ಪರದೆಗಳಿದೆ. ಅಲ್ಲ, ಅದೇ ಈಗ ನಾನೇನು ಅನ್ನುವಂಥ ಒಂದು ಈ ಪ್ರಶ್ನೆ ಇರತ್ತಲ್ವಾ, ಈಗ ಈ ಪ್ರಶ್ನೆಗೆ ನಾವು ಉತ್ತರವನ್ನ ಹುಡುಕುವಾಗ ಈ ಆತ್ಮ ಅನ್ನೋದು ನಮಗ್ ಕಣ್ಣಿಗೆ ಕಾಣೋಕೆ ಎದುರುಗಡೆ ಪರದೆಯಾಗಿ ನಮಗೆ ಕಾಣದೇ ಇರೋ ರೀತಿಯಲ್ಲಿ ಬ್ಲಾಕೇಜ್ ಕ್ರಿಯೇಟ್ ಮಾಡಿರೋದು ಯಾವುದು? ಈ 5 ಲೇಯರ್ಸ್ಗಳು. ಹೇಗೆ ಕಂಬಳಿ ಹುಳು ತನ್ನ ಸುತ್ತಲೂ ಒಂದು ಕೋಶವನ್ನ ಮುಚ್ಕೊಂಡು ಏನ್ ಮಾಡತ್ತೆ? ತಾನು ಒಳಗಿದ್ದೀನಿ ಅಂತ ಯಾರಿಗ್ ಗೊತ್ತಾಗ್ದಿದ್ದ ಹಾಗೆ ತನ್ನ ರಕ್ಷಣೆಗಾಗಿ ಆ ಕೋಶವನ್ನ ಉಪಯೋಗಿಸ್ಕೊಳ್ಳತ್ತೆ. ಹಾಗೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈ ಆತ್ಮ, ನಾನು ಅಂದ್ರೆ ಏನು? ನಾನು ಅಂದ್ರೆ ಈ ದೇಹನ, ನಾನು ಅಂದ್ರೆ ಈ ಮನಸ್ಸ, ನಾನು ಅಂತಂದ್ರೆ ಆತ್ಮ ಅಂದ್ರೆ ಏನು? ಬೇಸಿಕಲಿ ಇದು ಆನಂದಮಯ ಕೋಶನ,
ವಿಜ್ಞಾನಮಯ ಕೋಶನ. ಇದೇನೂ ಗೊತ್ತಾಗ್ದಿದ್ದಂಗೆ ಈ ಆತ್ಮವನ್ನ ಹುದುಗಿಸಿಟ್ಟಿರೋದು ಈ ಪಂಚಕೋಶಗಳಲ್ಲಿ. ಸೊ ಪಂಚಕೋಶಗಳಲ್ಲಿ ನೋಡಿ, ಈ ಆತ್ಮದ ಮೊದಲನೆಯ ಹೊರಮೈಯಲ್ಲಿ ಇರುವಂಥದ್ದೇನು? ಆನಂದಮಯ ಕೋಶ. ಅದರ ಹೊರ ಮೇಲೆ ಬರುವಂಥದ್ದು ವಿಜ್ಞಾನ, ಅರಿವು. ಅದರ ಮೇಲೆ ತುಂಬಿರುವಂಥದ್ದೇನು? ಮನಸ್ಸು. ಅದರ ಮೇಲೆ ತುಂಬಿರುವಂಥದ್ದು ಪ್ರಾಣ ಚೈತನ್ಯ. ಅದರಿಂದ ಹೊರಗಿರುವಂಥದ್ದೇನು? ಅನ್ನಮಯ ಕೋಶ. ಸೊ ಇದು ನಮ್ಮ ಶರೀರ. ಹೊರಗಡೆ ನಮ್ಮ ಕಣ್ಣಿಗೇನು ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಅನ್ನಮಯ ಕೋಶ. ಶರೀರದಿಂದ ನಾವು ಅನ್ನಮಯ ಕೋಶವನ್ನ ಕಾಣಬಹುದು, ನಮ್ಮ ಕಣ್ಣಿಗೆ ಕಾಣೋ ರೀತಿಯಲ್ಲಿ. ಅನ್ನದಿಂದಾಗಿ ಇದು ಬೆಳೆಯುತ್ತೆ. ಆದ್ರೆ ಈ ಶರೀರಕ್ಕೆ ಚೈತನ್ಯ ಅಥವಾ ಶರೀರಕ್ಕೆ ಆರೋಗ್ಯ, ಶರೀರಕ್ಕೆ ಉತ್ಸಾಹ ಬರೋದೆಲ್ಲಿಂದ? ಪ್ರಾಣಮಯ ಕೋಶದಿಂದ. ತೈತ್ತಿರಿಯ ಇದರಲ್ಲಿ ಉಪನಿಷತ್ತಲ್ಲಿ ಕೂಡ ಪಂಚಕೋಶಗಳ ಬಗ್ಗೆ ಹೇಳುವಾಗ ಹೇಗೆ ಪುಷ್ಟೀಕರಣ ಮಾಡ್ಕೊಳ್ಳೋದು, ಯಾವುದರಿಂದ ಇದು ಪೋಷಿಸಲ್ಪಟ್ಟಿದೆ ಅಂತ ಅಂದ್ರೆ, ಒಂದು ಅದರ ಮುಂದಿನ ಏನು ಕೋಶ ಇದೆ ಅದರಿಂದ ಪೋಷಿಸಲ್ಪಟ್ಟಿದ್ದು ಅಂತ. ಉದಾಹರಣೆಗೆ ಈಗ ಶರೀರದ ಪೋಷಣೆ ಎಲ್ಲಿಂದ ಆಗತ್ತೆ? ಪ್ರಾಣ ಚೈತನ್ಯದಿಂದ. ಪ್ರಾಣ ಚೈತನ್ಯ ಇಲ್ಲ ಅಂದ್ರೆ ಈ ಶರೀರ ಜಡ. ಶರೀರದ ಪೋಷಣೆ ಅನ್ನದಿಂದ ಆಗತ್ತೆ ನಿಜ, ಆದ್ರೆ ಆ ಶರೀರದ ಅನ್ನಮಯ ಕೋಶದಲ್ಲಿ ಆದ ವ್ಯತ್ಯಾಸವನ್ನ ನಾವು ಸರಿಪಡಿಸ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರೋದೇನು? ನಾವು ಎಲ್ಲಿ ಟ್ರೀಟ್ಮೆಂಟ್ ಯಾವ್ದಕ್ಕೆ ಕೊಡ್ಬೇಕು? ಪ್ರಾಣಮಯ ಕೋಶಕ್ಕೆ. ಇದ್ರೊಳಗಿರುವಂತಹ ಪ್ರಾಣಮಯ ಕೋಶಕ್ಕೆ ನಾವು ರೀಚಾರ್ಜ್ ಅಥವಾ ಟ್ರೀಟ್ಮೆಂಟ್ ಅನ್ನ ಮಾಡ್ಕೊಳ್ಳುವಂಥದ್ದು. ಹಾಗಿದ್ರೆ ಪ್ರಾಣ ಚೈತನ್ಯದಲ್ಲಿಯೇ ಕೊರತೆ ಇದೆ, ಚೈತನ್ಯ ಹೀನನಾಗ್ತಾ ಇದ್ದೇನೆ, ಚೈತನ್ಯದ ಕೊರತೆಯನ್ನು ತುಂಬಿಸ್ಕೊಳ್ಳೋದಾದ್ರೆ ಎಲ್ಲಿ ಪೋಷಣೆ ಕೊಡ್ಬೇಕು? ಅದರ ಮುಂದಿನ ಲೇಯರ್ ಯಾವುದು? ಮನಸ್ಸು. ಮನಸ್ಸು. ಪ್ರಾಣ ಚೈತನ್ಯಕ್ಕೆ ನರಿಶ್ಮೆಂಟ್ ಸಿಗೋದು ಎಲ್ಲಿಂದ? ಮನೋಮಯ ಕೋಶದಿಂದ. ಮನೋಮಯ ಕೋಶಕ್ಕೆ ನಾವು ಪುಷ್ಟಿಯನ್ನ ಕೊಟ್ಟಾಗ, ಮನೋಮಯ ಕೋಶಕ್ಕೆ ನಾವು ಇನ್ನಷ್ಟು ಶಕ್ತಿಯನ್ನು ತುಂಬಿದಾಗ ನಮ್ಮ ಪ್ರಾಣ ಚೈತನ್ಯದಲ್ಲಿ ವೃದ್ಧಿಯಾಗತ್ತೆ, ಪ್ರಾಣ ಚೈತನ್ಯ ಹೆಚ್ಚಾಗತ್ತೆ. ಹಾಗೆ ಈ ಮನಸ್ಸಲ್ಲೇ ಗೊಂದಲ ಇದೆ ಅಂದ್ಕೊಳ್ಳೋಣ. ಮನಸ್ಸಲ್ಲೇ ಈಗ ಸರಿ ಇಲ್ಲ, ಮನಸ್ಸೇ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದಾಗ ಆ ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡೋದು ಎಲ್ಲಿಂದ? ವಿಜ್ಞಾನಮಯ ಕೋಶದಿಂದ. ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡುವಾಗ ನಾವು ಈಗ ನೋಡಿ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ. ಕೌನ್ಸಿಲಿಂಗ್ ಅಲ್ಲಿ ಏನ್ ಮಾಡ್ತಾರೆ? ನಿಮ್ಮ ಕಷ್ಟಗಳನ್ನೆಲ್ಲ ಮೊದಲು ಕೇಳಿಸ್ಕೊತಾರೆ, ಆಮೇಲೆ ಅದೇ ಕಷ್ಟಗಳ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನ ಬದಲಾಯಿಸುವ ಜ್ಞಾನವನ್ನ ನಿಮ್ಗೆ ಕೊಡ್ತಾರೆ ಅಲ್ವಾ? ಕೌನ್ಸಿಲಿಂಗ್ ಅಲ್ಲಿ ಮಾಡೋದು ಅದನ್ನೇ ಅಲ್ವಾ? ನಿಮ್ಗೆ ಜ್ಞಾನಮಯ ಅಂದ್ರೆ ಅಲ್ಲಿ ಅಡ್ರೆಸ್ ಮಾಡೋದು ನಿಮ್ಮ ಜ್ಞಾನಮಯ ಕೋಶವನ್ನ ಆಗಿರುತ್ತೆ. ಜ್ಞಾನಮಯ ಕೋಶಕ್ಕೆ ಪುಷ್ಟಿಯನ್ನ ಕೊಟ್ಟಾಗ ಮನಸ್ಸು, ಮನೋಮಯ ಕೋಶ ಸ್ಥಿರವಾಗ್ತಾ ಸಬಲವಾಗ್ತಾ ಬರುತ್ತೆ. ಹಾಗಿದ್ರೆ ಜ್ಞಾನಮಯ ಕೋಶದಲ್ಲೇ ತೊಂದರೆ ಇದೆ ಅಂದಾಗ ನಾವೇನ್ ಮಾಡ್ಬೇಕು? ಆನಂದಮಯ ಕೋಶವನ್ನ ಪುಷ್ಟಿಗೊಳಿಸ್ಬೇಕು. ಆನಂದಮಯ ಕೋಶ. ಈಗ ನೋಡಿ, ಸುಮಾರಾಗಿ ಎಲ್ಲ ಇದ್ರಲ್ಲೂ ಚಿಕ್ಕ ಪುಟ್ಟ ವಿಷಯದಲ್ಲೂ ನಾವು ನೋಡೋಣ. ನಾವು ಬದುಕಿನಲ್ಲಿ ತುಂಬಾ ಖುಷಿಯಲ್ಲಿದ್ದಾಗ ಆ ವಿಷಯವನ್ನ ಆಸ್ವಾದಿಸುವ ರೀತಿಯೇ ಬೇರೆ, ಖುಷಿಯಲ್ಲಿ ಇಲ್ಲದೆ ತುಂಬಾ ಡಿಸ್ಟರ್ಬ್ಡ್ ಆಗಿದ್ದಾಗ ವಿಷಯವನ್ನ ತಿಳಿದುಕೊಳ್ಳುವ ಸಾಮರ್ಥ್ಯವೇ ಬೇರೆ ಅಲ್ವಾ? ಮಕ್ಕಳಲ್ಲಾದ್ರೂ ನೋಡಿ, ಅವರು ಖುಷಿಯಿಂದ ಇದ್ದಾಗ ಬೇಗ ಕಲ್ತು ಬಿಡ್ತಾರೆ. ಇರಿಟೇಬಲ್ ಆಗಿ ಮನಸ್ಸಿಲ್ಲದ ಮನಸ್ಸಲ್ಲಿ ಕೂತ್ಕೊಂಡು ನಮಗೋಸ್ಕರ ಕಲಿಯೋ ಪ್ರಯತ್ನ ಮಾಡ್ತಾ ಇದ್ರೆ ಎಷ್ಟು ಸಮಯ ಆದ್ರೂ ಅವ್ರಿಗೆ ಅರ್ಥ ಆಗಲ್ಲ. ಸಿಂಪಲ್ 2+2 4 ಅನ್ನೋದು ಕೂಡ ಆ ಮಗುವಿಗೆ ಅರ್ಥ ಆಗೋದಿಲ್ಲ. ಯಾವಾಗ ಆ ಮಗುಗೆ ಆಸಕ್ತಿ ಇಲ್ಲ, ಖುಷಿ ಇಲ್ಲ, ತನ್ನ ಮನಸ್ಸನ್ನ ಅದರಲ್ಲಿ ಇನ್ವಾಲ್ವ್ ಮಾಡಕ್ ಅದ್ ರೆಡಿನೇ ಇಲ್ಲ, ಆ ಖುಷಿನೇ ಇಲ್ಲದಿದ್ದಾಗ ಆ ಒಂದು ಸರಳವಾದ ವಿಷಯ ಕೂಡ ಅರ್ಥ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಹಾಗೆ ಜೀವನದಲ್ಲೂ ಅಷ್ಟೆ, ನಮ್ಮ ಜ್ಞಾನಮಯ ಕೋಶಕ್ಕೆ ಚೆನ್ನಾಗಿ ಪುಷ್ಟಿ ಸಿಗ್ಬೇಕಂದಾಗ ಏನಾಗ್ಬೇಕು? ಆನಂದಮಯ ಕೋಶ. ಆ ಆನಂದವನ್ನ ನಾವು ಪಡ್ಕೋಬೇಕು. ಹೀಗೆ ಈ ಆತ್ಮದ ಸುತ್ತಲೂ ಇರುವ ಕೋಶಗಳು, ಈ ಕೋಶಗಳೇ ಆತ್ಮ ಅಲ್ಲ. ನಾನು ಅಂದ್ರೆ ಏನು ಅಂತ ಬಂದಾಗ, ನಾನು ಅಂದ್ರೆ ಈ ದೇಹ ಅಲ್ಲ, ಮನಸ್ಸಲ್ಲ, ಅಷ್ಟೇ ಅಲ್ಲ, ಈ ಪ್ರಾಣ, ಜ್ಞಾನ, ಆನಂದ ಯಾವುದೂ ನಾನಲ್ಲ. ಯಾಕಂದ್ರೆ ನಮಗಿರುವ ಈ ಜ್ಞಾನ ಈ ಜನ್ಮಕ್ಕಷ್ಟೇ ಸೀಮಿತವಾದದ್ದಲ್ವಾ? ಖಂಡಿತ ಉಂಟು. ಖಂಡಿತವಾಗಿ ಅದರ
ಆ ಒಂದು ನಿರ್ಧಾರದ ಮೇಲೆ ಮುಂದಿನದು ನಿರ್ಧಾರ ಆಗೋದಲ್ವಾ. ಮುಂದಿನ ಜರ್ನಿ ಏನು ಅಂತ ನಿರ್ಧಾರ ಆಗೋದು ಹೇಗೆ? ನಮ್ಮ ಕರ್ಮ ಬಂಧನಗಳ ಆಧಾರದ ಮೇಲೆ ಇದರ ಮುಂದಿನ ಜರ್ನಿ ಏನು ಅನ್ನೋದು ನಿರ್ಧಾರ ಆಗತ್ತೆ. ಇನ್ನು ಯೂನಿವರ್ಸ್ ಅಂದ್ರೆ ಏನು? ಈ ನಾವು ಹೇಳ್ತೇವಲ್ಲ ಅನಂತ ಕೋಟಿ ಬ್ರಹ್ಮಾಂಡ ಅಂತ. ಸೊ ಈ ಬ್ರಹ್ಮಾಂಡ ಮತ್ತು ಇದು ಪಿಂಡಾಂಡ, ಇದಕ್ಕಿರುವ ವ್ಯತ್ಯಾಸ ಏನಂತಂದ್ರೆ, ಸರಳವಾಗಿ ನಿಮ್ಗೆ ಹೇಳ್ಬೇಕಂತಂದ್ರೆ, ಒಂದು ಈ ಪಂಚಕೋಶವನ್ನ ನೀವು ಒಂದು ಬಾಟಲ್ ಅಂತ ತಗೊಳ್ಳಿ. ಒಂದು ಬಾಟಲ್ ಅಂತ ಅಂದ್ಕೊಳ್ಳಿ, 5 ಲೇಯರ್ ಇರೋ ಒಂದು ವಾಟರ್ ಫ್ಲಾಸ್ಕ್, ಆಯ್ತಾ? ಈಗೆಲ್ಲ ಥರ್ಮೋಸ್ಟಾಟ್ ಎಲ್ಲ ಬರ್ತದಲ್ಲ, ಹಾಗೆ 5 ಲೇಯರ್ ಇರೋ ಒಂದು ಫ್ಲಾಸ್ಕ್ ಅಂತ ಇಟ್ಕೊಳ್ಳಿ. ಒಂದು ಹರಿಯುವ ನದಿ ಇದೆ, ಅಗಾಧವಾದ ವಿಶಾಲವಾದಂತಹ ಒಂದು ಕೆರೆನೋ ಹಳ್ಳನೋ ನದಿನೋ ಇದೆ ಅಂತ ಅನ್ಕೊಂಡ್ರೆ ಅದು ಬ್ರಹ್ಮಾಂಡ ಅಂತಂದ್ರೆ, ಈ ಒಂದು ಫ್ಲಾಸ್ಕ್ ಅಲ್ಲಿ ನಾನು ನೀರನ್ನ ತೆಗೆದಿಟ್ಟಾಗ ಇದು ಪಿಂಡಾಂಡ ಅಂತ ನಾವು ಹೇಳೋದಾದ್ರೆ, ಒಳಗಿರೋದು ಅದೇ ನೀರು, ಹೊರಗಡೆ ಇರೋದು ಅದೇ ನೀರು. ಇಲ್ಲಿ ಕೂಡ ಅಷ್ಟೇ, ಈ ಆತ್ಮ ಪಂಚಮಹಾಭೂತಗಳಿಂದ ಆಗಿರೋದು. ಹೊರಗಡೆ ನಾವು ಯೂನಿವರ್ಸ್ ಅಂತ ಏನ್ ಹೇಳ್ತೀವಿ, ಯಾವ್ದ್ರಿಂದ ಆಗಿದೆ? ಪಂಚಮಹಾಭೂತಗಳಿಂದಲೇ ಆಗಿರುವಂಥದ್ದು ಅಲ್ವಾ? ಸೊ ಈ ಪಂಚಮಹಾಭೂತ ಈ ಕೋಶಗಳಿಂದ ಆವರಿಸಲ್ಪಟ್ಟಿದೆ. ಯಾವಾಗ ಇದು ಕೋಶಗಳ ಜೊತೆ ಎಲ್ಲ ನಮ್ಮ ಕಾಂಟ್ರಾಕ್ಟ್ ಮುಗಿಯುತ್ತೆ, ಯಾವಾಗ ಈ ಬಂಧನವನ್ನ ನಾವು ಕಳ್ಚ್ಕೊಳ್ತೀವಿ, ಆಗ ಏನ್ ಹೇಳ್ತಾರೆ? ಪಂಚಮಹಾಭೂತಗಳಲ್ಲಿ ಲೀನವಾದರು. ಅಂದ್ರೆ ನಾವು ಬೇರೆ ಏನೋ ಅಲ್ಲ, ಅಥವಾ ಈ ಪ್ರಕೃತಿಗೆ ಇನ್ನೇನೋ ಹೊಸತ್ತು ಒಂದು ಆಡ್ ಆಯ್ತು ಅಂತ ಹೇಳಲ್ಲ. ಈಗ ನನ್ನ ಈ ಪಂಚಕೋಶಗಳಿಂದ ನಾನ್ ನನ್ನ ಬಂಧನವನ್ನ ಮುಟುಕುಗೊಳಿಸಿದಾಗ ಯಾವುದೋ ಒಂದು ಹೊಸ್ತು ಹೋಗಿ ಪ್ರಕೃತಿ ಸೇರ್ಕೊಂತಂತ ಹೇಳಲ್ಲ. ಇದೇ ನನ್ನ ಅಸ್ತಿತ್ವ ಏನಿದೆ ಅದು ಮೊದಲು ಈ ಪಂಚಕೋಶಗಳಲ್ಲಿ ಸ್ಥಿರವಾದದ್ದು, ಆ ಪಂಚಮಹಾಭೂತದಲ್ಲಿ, ಆ ಯೂನಿವರ್ಸ್ ಅಲ್ಲಿ ಅದು ಲೀನವಾಯಿತು. ಅದು ತನ್ನ ಈ ಒಂದು ಪಿಂಡಾಂಡದಿಂದ ಬ್ರಹ್ಮಾಂಡಕ್ಕೆ ಪುನಃ ಸೇರ್ಕೊಳ್ತು ಅಂತ. ಅದೇ ಆ ಫ್ಲಾಸ್ಕ್ ಅಲ್ಲಿ ಇದ್ದದ್ದು ನೀರು ವಾಪಸ್ ಹೋದಾಗೆ ಅದೇ ನೀರಿಗೆ, ಗೊತ್ತಾಯ್ತಾ? ಸೊ ಯೂನಿವರ್ಸ್ ಅಂದಾಗ ಮತ್ತೆ ನಾವು ಅಂದಾಗ ಇದೇ ಒಂದು ಚಿಕ್ಕ ಶಾರ್ಟ್ ಆಗಿ ನೀವು ಈ ರೀತಿಯಾಗಿ ಇದನ್ನ ಅರ್ಥ ಮಾಡ್ಕೋಬಹುದು. ಏನು ನಾನು ಅಂದ್ರೆ ಆತ್ಮ, ನಾನು ಅಂದ್ರೆ ಆತ್ಮ ಹೌದಾ ಅನ್ನೋ ಪ್ರಶ್ನೆಗೆ ಹೌದು, ನಾನು ಅಂತ ಅಂದ್ರೆ ಆತ್ಮನೇ ನಾನು. ಆದ್ರೆ ನಮಗದು ಕಾಣೋದಿಲ್ಲ, ಯಾಕಂದ್ರೆ ಇದು ಇಷ್ಟು ಪರದೆಗಳ ಹಿಂದೆ ಅಡಗಿ ಕೂತಿದೆ ಅದು. ಖಂಡಿತವಾಗಿ ಹೌದು. ಇಲ್ಲಿ ಈಗ ಒಂದು ಶರೀರ ನಾನು ಬಿಟ್ಟು ಹೋಗ್ತಿದ್ದೀನಿ ಅಂದಾಗ ಆ ಶರೀರದ ಜೊತೆಯಲ್ಲಿ ಪ್ರಾಣ ಹೋಗತ್ತಾ ಇಲ್ವಾ? ಪ್ರಾಣ ಹೋದ್ಮೇಲೆ ತಾನೆ ಅದು ಜಡ ಆಗದು. ಸೊ ಆ ಪ್ರಾಣ ಚೈತನ್ಯ ಹೋಗ್ಬೇಕಂದಾಗ ಅಲ್ಲಿ ಮನಸ್ಸು ಶೂನ್ಯವಾಗತ್ತೆ. ನೀವು ಏನಾದ್ರೂ ನಿಮ್ಮ ಹತ್ತಿರದವರ ಸಾವನ್ನ ಹತ್ತಿರದಿಂದ ನೋಡಿದ್ದಿದ್ರೆ ನಿಮಗೆ ಅನುಭವಕ್ಕೆ ಬಂದಿರತ್ತೆ. ಆ ಸಾಯುವ ಕೆಲ ಕ್ಷಣಗಳ ಮೊದಲು ಒಂದು ಶೂನ್ಯ ಭಾವ ಬಂದಿರತ್ತೆ ಅವರಲ್ಲಿ. ಯಾರ್ಯಾರು ಹತ್ತಿರದಿಂದ ತುಂಬಾ ನಿಮ್ಗೆ ಆತ್ಮೀಯರಾದವರ ಸಾವನ್ನ ನೋಡಿದವರಿಗೆ ಇದು ಖಂಡಿತ ನೀವು ಒಪ್ಪುತ್ತೀರ. ಆ ಒಂದು ಮನಸ್ಸಿನ ಶೂನ್ಯ ಭಾವ ಬಂದಿರತ್ತೆ, ಜ್ಞಾನ ಜಡ ಆಗಿರತ್ತೆ, ಆನಂದಮಯ ಅನ್ನೋದು ವ್ಯಕ್ತವಾಗೋ ಪರಿಸ್ಥಿತಿಯಲ್ಲಿ ಅಲ್ಲಿ ಇರೋದಿಲ್ಲ. ಆ ರೀತಿಯಾಗಿ 5 ಕೋಶಗಳು ಕೂಡ ತನ್ನತನವನ್ನ ಕಳ್ಕೊಂಡು ಆತ್ಮ ಫ್ರೀ ಆಗತ್ತೆ. ನಿಜವಾಗಿ ಸಾವು ಅನ್ನೋದು ನೋವಲ್ಲ, ನೋವು ಪಡುವಂತ ವಿಷಯ ಅಲ್ಲ. ಜೊತೆಗಿದ್ದವ್ರಿಗೆ ನೋವು, ಯಾಕೆ ಹೇಳಿ? ಇವರೊಬ್ರು ನಮ್ ಜೊತೆ ಇಲ್ಲವಲ್ಲ ಅಂತ. ಆದ್ರೆ ಯಾರು ಹೋಗಿದಾರಲ್ಲ ಅವರಿಗೆ ಅದು ಸಂಭ್ರಮ. ಖಂಡಿತ. ಸೊ ಈಗ ಬೇಸಿಕಲಿ ಫಸ್ಟ್ ಕ್ವಶನಿಗೆ ಆತ್ಮ ಅಂದ್ರೆ ಏನು, ಅಥವಾ ಈ ಕೋಶಗಳಿಗೆ ಆತ್ಮಗಳಿಗೆ ಒಂದೇನಾ ಅಂದ್ರೆ ಇದು ಒಂದೇ ಅಲ್ಲ, ಇದು ಬೇರೆ. ಇದು ಕ್ಲಿಯರ್ ಆಯ್ತಾ? ಈ ಕ್ವಶನ್ ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತಾ? ಓಕೆ. ನೆಕ್ಸ್ಟ್ ಎಂತ ಕ್ವಶನ್? ಜ್ಞಾನೋದಯ ಅದು ಬೇರೆನೆ ಕಾನ್ಸೆಪ್ಟ್ ಇದೆ. ಇದು ಇದೆಯಲ್ಲ, ಇದು ಯಥಾವತ್ತಾಗಿ ಏನಿದೆ ವಸ್ತುವ ಸ್ಥಿತಿಯನ್ನ ಯಥಾವತ್ತಾಗಿ ನೋಡುವ ಶಕ್ತಿಯನ್ನ ಪಡ್ಕೊಂಡಾಗ ಅದನ್ನ ಜ್ಞಾನೋದಯ ಅಂತ ಹೇಳ್ತೀವಿ. ಅದರ ಕಾನ್ಸೆಪ್ಟೇ ಬೇರೆ. ಅದು ಬಹುಶಃ ಇನ್ನೊಂದಿನ ಡೀಟೇಲ್ ಆಗಿ ಆ ಕ್ಲಾಸಸ್ ಅಲ್ಲಿ ಇದೆ, ನೀವು ನೋಡಿ ಮುಗಿಸ್ತಾ ಬನ್ನಿ. ಸೀರೀಸ್ ಕಳಿಸ್ತಾ ಇದ್ದೀನಲ್ಲ ನಿಮ್ಗೆ, ನೋಡಿ ಮುಗಿಸ್ತಾ ಬನ್ನಿ. ಮುಂದೆ ಇದೆ ಅದ್ರ ಬಗ್ಗೆ ಜ್ಞಾನೋದಯ ಅಂದ್ರೆ ಏನು.
ಎಲ್ರು ಖುಷಿಯಾಗಿ ಹೋಗೋದು, ನಾವ್ ಅನ್ಕೋತೀವಿ ದುಃಖದಲ್ಲಿ ಹೋಗಿದ್ದಾರೆ ಅಂತ. ಆನಂದದ ಅರಿವು ಇರುವುದಿಲ್ಲ. ಈಗ ಕೆಲವು ಋಷಿಮುನಿಗಳು ಮತ್ತೆ ಬೌದ್ಧ ಋಷಿಗಳು ಅವರು ಸ್ಥಾನ ತ್ಯಾಗ ಮಾಡ್ತಾರೆ, ಅವರು ಲೈವ್ ಆಗಿ ಬಂದು ಮಾಡ್ಕೊಂಡು ತ್ಯಾಗ ಮಾಡ್ತಾರೆ, ಅಲ್ಲಿ ತನಕ ಖುಷಿಯಾಗಿ. ಅದೇ ಅಲ್ಲಿ ತನಕ ಖುಷಿಯಾಗಿಯೇ ಇರ್ತಾರೆ. ಅಲ್ಲಿ ಹೇಗೆ ಅಂದ್ರೆ ಅದನ್ನ ನಾವು ಸಮಾಧಿ ಸ್ಥಿತಿ ಅಂತ ಹೇಳ್ತೇವೆ. ಮತ್ತೆ ಇಚ್ಛಾಮರಣ ಅನ್ನುವಂಥದ್ದು, ಇಚ್ಛಾಮರಣ ಅನ್ನುವಂಥದ್ದು ಇಲ್ಲಿ ಕೂಡ ಸಾಯುವಾಗ ಇದೆಲ್ಲ ಜಡ ಆಗಿದೆ ಅಂದ್ರೆ ಅದರ ಅರ್ಥ ಅಲ್ಲಿ ಖುಷಿ ಇಲ್ಲ ಅಂತ ಅಲ್ಲ. ನಾನು ಈಗ ನೋಡಿ, ಇಲ್ಲಿ ಆನಂದ ಅಂದ್ರೆ ಏನು, ಒಂದು ಇಂಟರ್ನಲ್ ಬರುವಂತ ಒಂದು ಬ್ಲಿಸ್ಫುಲ್ ಸ್ಟೇಟ್. ಸೊ ಯಾವಾಗ ಮೃತ್ಯು ಸಮೀಪಕ್ಕೆ ಬರುತ್ತೆ, ಆ ಬ್ಲಿಸ್ಫುಲ್ ಸ್ಟೇಟ್ ಅನ್ನೋದು ಈ ಶರೀರದ ಐಡೆಂಟಿಟಿ ಜೊತೆ ಇರೋದಿಲ್ಲ ಅಂತ. ಅರ್ಥ ಆಯ್ತಾ? ಸೊ ವಿ ಆರ್ ಸ್ಟಿಲ್, ಈಗ ನಾವು ಆನಂದದಿಂದ ಹೋಗ್ತಿದ್ದಾರೆ ಅಂತಂದಾಗ ಯು ಆರ್ ಸ್ಟಿಲ್ ಟಾಕಿಂಗ್ ಅಬೌಟ್ ದ ಆನಂದ ವಿಚ್ ಇಸ್ ಅಟ್ಯಾಚ್ ಟು ದಿಸ್ ಕೋಶ. ಬಟ್ ಅವರು ಅದನ್ನ ಬಿಟ್ಟು ಹೋಗ್ತಿದ್ದಾರೆ ಅಂದಾಗ ದೇ ಆರ್ ಆಕ್ಚುಲಿ ಇನ್ ಡೈರೆಕ್ಟ್ ಕನೆಕ್ಷನ್ ವಿತ್ ದೇರ್ ಆತ್ಮ. ಶರೀರದಿಂದ ಆತ್ಮವನ್ನ ಫೀಲ್ ಮಾಡೋದು ಕರೆಕ್ಟ್. ಆದ್ರೆ ಆತ್ಮ ಅನ್ನೋದು ಅರಿವಿಗೆ ಬಂದಾಗ ಈ ಎಲ್ಲ ಕೋಶಗಳನ್ನ ಮೀರಿ ಅವ್ರು ನೋಡ್ತಿರ್ತಾರೆ. ಅಂದ್ರೆ ಈಗ ಉದಾಹರಣೆಗೆ ನೀವು ಕೇಳ್ತಾ ಇರೋದೇನಂತಂದ್ರೆ, ಈಗ ಪರದೆಗಳು ಅಂತ ಇಮ್ಯಾಜಿನ್ ಮಾಡಿ. ಈಗ ಅವರಾಗಿ ಹೇಳ್ಕೊಂಡು ಖುಷಿಯಿಂದ ಬಿಟ್ಟು ಹೋಗ್ತಾರೆ ಅಂದಾಗ ನೀವಿನ್ನೂ ಇದು ಈ ಆನಂದಮಯ ಕೋಶ, ಈ ಕೊನೆ ಪರದೆಯನ್ನ ಹೇಳ್ತಿದ್ದೀರಾ. ಬಟ್ ಅವರು ಪಡುವ ಖುಷಿ ಈ ಪರದೆಯ ಖುಷಿ ಅಲ್ಲ. ಆ ಪರದೆಯನ್ನು ಮೀರಿ ಆಚೆ ಆತ್ಮ ಅನ್ನೋದಿರತ್ತಲ್ಲ, ಆತ್ಮದ ಖುಷಿಯನ್ನ ಅವ್ರು ನೋಡ್ತಿರೋದಾಗಿರುತ್ತೆ, ಈ ಕೋಶಗಳ ಖುಷಿ ಅಲ್ಲ. ಅದನ್ನ ಬಿಟ್ಟು ಹೋಗ್ತಾರೆ, ಅವರು ಸ್ವ ಇಚ್ಛೆಯಿಂದ ಹೋಗ್ತಾರೆ. ಈ ಕೋಶ ಸಾಕು ಇನ್ನು ನನಗೆ, ನಾನು ಇನ್ನು ಹೊರಗೆ ಹೋಗ್ತೀನಿ ಇದರಿಂದ ಅಂತ ಬಿಟ್ಟು ವಿಲೀನವಾಗುವಂಥದ್ದು, ಇಲ್ಲಿಂದ ಹೊರಗಿನ ಕಾಸ್ಮೋಸಿಗೆ ಮತ್ತೆ ತಮ್ಮನ್ನ ತಾವು ಏಕೀಭೂತ ಮಾಡ್ಕೊಳ್ಳುವಂಥದ್ದು. ಹಾಗೆ ಅರ್ಥ ಆಯ್ತಾ? ಅವಿಭಕ್ತ ಕುಟುಂಬ ಇನ್ ವಾಟ್ ಸೆನ್ಸ್? ಎಲಾಬರೇಟ್ ದ ಕ್ವಶನ್. That the same person, she is also having the same response. ಅವಿಭಕ್ತ ಕುಟುಂಬಕ್ಕೆ ಎಲ್ಲರೂ ಒಂದೇ, ಎಲ್ಲರೂ ಒಂದೇ ಕುಟುಂಬ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅದಕ್ಕೆ ಮತ್ತೆ ಇದಕ್ಕೆ ಹೇಗೆ ಕನೆಕ್ಷನ್? ಅದೇ ಸೇಮ್. ಈಗ ನೋಡಿ, ಅರ್ಥ ಆಯ್ತು. ಈಗ ನೋಡಿ, ಈಗ ಫ್ಲಾಸ್ಕಿನ ಬಗ್ಗೆ ನಾನು ಹೇಳಿದ್ದೆ ಅಲ್ವಾ ನಿಮ್ಗೆ, 5 ಲೇಯರ್ನ ಫ್ಲಾಸ್ಕ್ ವಾಟರ್ ಅಂತ ಅಂದ್ಕೊಳ್ಳಿ ಅಂತ. ಸೊ ಈ ಯೂನಿವರ್ಸ್ ಅನ್ನುವಂಥದ್ದು ವಿಶಾಲವಾದ ನೀರಿನ ಆಗರ ಅಂತ ಇಟ್ಕೊಂಡ್ರೆ, ನಾವೆಲ್ಲರೂ ಒಂದೊಂದು ಫ್ಲಾಸ್ಕ್ಗಳು, ನಾವೆಲ್ಲ ಏನು ಒಂದೊಂದು ಫ್ಲಾಸ್ಕ್ಗಳು. ಆದ್ರೆ ಆ ನೀರೆಲ್ಲಿಂದ ತಂದಿದ್ದು? ಅದೇ ಆಗರದಿಂದಾನೇ ತಂದಿರೋದು. ಅದೇ ನೀರಿನ ಆಗರದಿಂದ ತಂದಾಗ, ಈಗ ಒಂದೇ ಬಾವಿಯಿಂದ ನಾವು 10 ಕೊಡಪಾನ ನೀರನ್ನ ಎತ್ತಿದಾಗ ಆ 10 ಕೊಡಪಾನದ ಬಣ್ಣ ಬೇರೆ ಆಗಿರ್ಬಹುದು, ಆಕಾರ ಬೇರೆ ಆಗಿರಬಹುದು, ಅದರ ನೀರಿನ ಎಷ್ಟು ತುಂಬಿದೆ ಅದರಲ್ಲಿ ಅನ್ನೋದು ಬೇರೆ ಆಗಿರ್ಬಹುದು. ಆದ್ರೆ ನೀರು ಒಂದೇ ಅಲ್ವಾ? ನೀರು ಒಂದೇ ಅಲ್ವಾ? ಹಾಗೆ ನಾವು ವಸುದೈವ ಕುಟುಂಬಕಂ ಅಂದ್ರೆ ಅವಿಭಕ್ತ ಕುಟುಂಬ ಅಲ್ಲ, ವಸುದೈವ ಕುಟುಂಬ ಅಂತ ಅಂದಾಗ ಇಡೀ ಯೂನಿವರ್ಸ್ ಅಲ್ಲಿ ನಾವೆಲ್ಲರೂ ಅಷ್ಟೇ, ನಮಗೆ ಸಿಕ್ಕಿರುವ ಆ ಒಂದು ಏನು ನಾವು ಯಾವ ಇದ್ರೊಳಗೆ ಹುಟ್ಟಿದ್ದೇವೆ, ಯಾವ ಕುಟುಂಬದ ಸಂಸ್ಕಾರ ಸಿಕ್ಕಿದೆ, ಯಾವ ರೀತಿ ನಮ್ಗೆ ಅಪ್ಬ್ರಿಂಗಿಂಗ್ ಸಿಕ್ಕಿದೆ ಅನ್ನೋ ಆಧಾರದ ಮೇಲೆ ನೀವು ಬೇರೆ ನಾನು ಬೇರೆ ಅಂತ ಆಗ್ಬಹುದೇ ಹೊರತಾಗಿ, ಬಟ್ ಆತ್ಮ ಅನ್ನುವಂಥದ್ದು ಎಲ್ಲವೂ ಕೂಡ ಪಾಂಚಭೌತಿಕವೇ, ಪಂಚಮಹಾಭೂತಗಳಿಂದಾನೇ ಆಗಿರುವಂಥದ್ದು. ಸೊ ನಾವೆಲ್ಲರೂ ಒಂದೇ. ಆದ್ರೆ ಆ ಸಿಕ್ಕಿರುವಂತಹ ಆಕಾರ ಏನ್ ಸಿಕ್ಕಿದೆ ನಮ್ಗೆ, ಯಾವ ಪಾತ್ರೆ ಸಿಕ್ಕಿದೆ, ಕ್ಲೀನ್ ಆಗಿದ್ದ ಪಾತ್ರೆಯಲ್ಲಿ ನಾವು ಕ್ಲೀನ್ ಆಗಿ ಕಾಣಿಸ್ತೇವೆ, ಆಲ್ರೆಡಿ ಗಲೀಜಿದ್ದ ಪಾತ್ರೆಯಲ್ಲಿ ನಾವು ಗಲೀಜ್ ಆಗ್ತೇವೆ. ಆದ್ರೆ ನಮಗೆ ಮೂಲಭೂತವಾಗಿ ನಾವು ನಮ್ಮ ಮೂಲವನ್ನ ಹುಡುಕೊಂಡು ಹೋದ್ರೆ ನಾವೆಲ್ಲರೂ ಒಂದೇ ಆಗಿರ್ತೇವೆ. ಆ ಬೇಸಿಸ್ ಮೇಲೆ ಹೇಳಿರೋದು ವಸುದೈವ ಕುಟುಂಬಕಂ ಅಂತ. ಎಲ್ಲರೂ ನಾವು ಒಂದೇ. ನಮಗೆ ಈಗ ಸಿಕ್ಕಿರುವಂತಹ ಲೈಫ್ ಎಕ್ಸ್ಪೀರಿಯನ್ಸಸ್ ಹಾಗೂ ನಾವು ಯಾವ ಪಾಯಿಂಟ್ ಆಫ್ ವ್ಯೂದಲ್ಲಿ ಲೈಫ್ ಅನ್ನ ನೋಡ್ತೀವಿ ಅನ್ನೋ ಆಧಾರದ ಮೇಲೆ ಅಭಿಪ್ರಾಯಗಳು ಬದಲಾಗತ್ತೆ. ಈಗ ಎಲ್ಲರೂ ಒಂದೇ ಅಂದ್ಮೇಲೆ ನಾವೆಲ್ಲ ಒಂದೇ ರೀತಿ ಯೋಚನೆ ಮಾಡ್ಬೇಕಿತ್ತಲ್ಲ. ಈಗ ಒಂದ್ ಸಿಚುವೇಶನ್ಲಿ ಒಬ್ಬನಿಗೆ ಕೋಪ ಬರುತ್ತೆ,
ಒಬ್ಬನಿಗೆ ಅಳು ಬರುತ್ತೆ, ಒಬ್ಬನಿಗೆ ದ್ವೇಷ ಹುಟ್ಕೊಳ್ಳುತ್ತೆ, ಒಬ್ಬನಿಗೆ ಅಸೂಯೆ ಸ್ಟಾರ್ಟ್ ಆಗತ್ತೆ, ಇನ್ನೊಬ್ಬ ಕುಗ್ಗಿ ಹೋಗ್ತಾನೆ. ಯಾಕೆ ಹಿಂಗಾಗತ್ತೆ? ಎಲ್ರು ಒಂದೇ ಅಂದ್ಮೇಲೆ ಎಲ್ರು ಒಂದೇ ತರ ಇರ್ಬೇಕಿತ್ತಲ್ಲ ಅಂತ. ಯಾಕೆ ಈ ಎಲ್ಲ ವಿಭಿನ್ನತೆಗಳು ಅಂತಂದ್ರೆ, ಯಾವ ಆಕಾರ ಸಿಕ್ಕಿದೆ ಆ ಆಕಾರಕ್ಕೆ ಇರುವಂತಹ ಸಂಸ್ಕಾರ, ಆ ಆಕಾರಕ್ಕೆ ಇರುವಂತಹ ಸ್ಥಿತಿ, ಅದರ ಆಧಾರದ ಮೇಲೆ ಈ ಎಲ್ಲ ವಿಭಿನ್ನತೆಗಳು ಬರೋದು. ಬಟ್ ಮೂಲವಾಗಿ ಈ ಎಲ್ಲ ಹೊರಗಿನ, ಈಗ ಹೇಗೆ ಅಂತಂದ್ರೆ ಇದು ಬೇರೆ ಬೇರೆ ಡ್ರೆಸ್ ಹಾಕೊಂಡಂತಹ ಡ್ರೆಸ್, ಆ ವೇಷಭೂಷಣಗಳಿಂದ ಬೇರೆ ಅಂತ ಕಾಣಿಸ್ತಿದೀವಿ ಹೊರತಾಗಿ ಅದೆಲ್ಲವನ್ನ ಒಂದೊಂದಾಗಿ ಕಳಚಿಕೊಂಡು ನಮ್ಮನ್ನು ನಾವು ಶುದ್ಧಗೊಳಿಸ್ತಾ ಒಳಗೆ ಕ್ಲೀನ್ ಮಾಡ್ಕೊಂಡು ಹೋದಾಗ ಮೂಲಭೂತವಾಗಿ ನಾವೆಲ್ಲ ಒಂದೇ ಅನ್ನೋದು ಅರ್ಥ ಆಗತ್ತೆ. ಸರಿನಾ? ಕ್ಲಿಯರ್ ಆಯ್ತಾ? ಮತ್ತೇನಾದ್ರು ಪ್ರಶ್ನೆ ಇದೆಯಾ ಇದಕ್ಕೆ ಸಂಬಂಧಪಟ್ಟಂತೆ? ಪ್ರಶ್ನೆ ಹೆಚ್ಚಾಯ್ತಾ ಕಮ್ಮಿ ಆಯ್ತಾ? ಸೊ ಇಲ್ಲಿ ಈಗ ಇದನ್ನ ಎಷ್ಟೇ ನೋಡಿ, ಇಲ್ಲಿ ಇನ್ನೊಂದು ವಿಷಯ ಇಂಪಾರ್ಟೆಂಟ್ ಎಲ್ರಿಗೂ ಹೇಳ್ತೀನಿ. ಜ್ಞಾನ, ಈಗ ಇದನ್ನೆಲ್ಲ ಕೇಳುವಾಗ ತುಂಬಾ ಚಂದ ಅನಿಸ್ತದೆ, ಕೇಳ್ತಾ ಇರೋಣ ಅನ್ಸುತ್ತೆ, ಹೀಗೆ ಪ್ರಶ್ನೆಗೆ ಇನ್ನೊಂದು ಪ್ರತಿ ಪ್ರಶ್ನೆ ಹಾಕೊಳ್ತಾ ಹೋಗೋಣ ಅನ್ಸುತ್ತೆ, ತಪ್ಪೇನಿಲ್ಲ. ಆದ್ರೆ ಅರಿವು ಅನ್ನೋದು ಕೂಡ ಅತಿಯಾದ್ರೆ ವಿಷ ಅನ್ನೋದು ನೆನಪಲ್ಲಿ ಇಟ್ಕೊಳ್ಳಿ. ಹಳೆ ಕಾಲದಲ್ಲೆಲ್ಲ ಗುರುಗಳು ಯಾಕೆ ಎಲ್ರಿಗೆ ಎಲ್ಲದನ್ನ ಪಾಠ ಮಾಡ್ತಿರ್ಲಿಲ್ಲ, ಯಾಕೆ ಎಲ್ಲಾ ವಿಷಯಗಳನ್ನ ಗೌಪ್ಯವಾಗಿಡ್ತಿದ್ರು, ಅದನ್ನೊಂಥರ ಅಸೆಟ್ ತರ ಕಾಪಾಡ್ಕೊಂಡು ಬರ್ತಿದ್ರು ಅಂದ್ರೆ, ಅತಿಯಾದ ಜ್ಞಾನವು ವಿಷವೇ. ಅತಿಯಾದ್ರೆ ಅಮೃತನು ವಿಷ ಅಂತ ಹೇಳ್ದಾಗೆ ಜ್ಞಾನ ಕೂಡ ಅಷ್ಟೆ. ಯಾವುದೇ ಜ್ಞಾನ, ಈಗ ನೀವು ಬದುಕಿನ ಬಗ್ಗೆ ಅರ್ಥಕೊಳ್ತಾ ಇದ್ದೀರಿ, ಆತ್ಮದ ಬಗ್ಗೆ ಅರ್ಥಕೊಳ್ತಾ ಇದ್ದೀರಿ, ಅಥವಾ ಬೇರೆ ಯಾವುದೇ ವಿಷಯದಲ್ಲಿ ನೀವು ಅರಿಯಲು ಇಚ್ಛೆ ಪಡ್ತಿದ್ದೀರಾ ಅಂದ್ರೆ, ಒಂದು ಪ್ರಶ್ನೆ ನೀವೆಲ್ಲರೂ ಕೇಳಿಸ್ಕೊಳ್ಬೇಕು, ನಿಮಗೆ ನೀವು ಕೇಳ್ಕೊಳ್ಬೇಕು. ಏನು? ಈ ಜ್ಞಾನದ ಅರಿವನ್ನ ನಾನು ಪಡ್ಕೊಳ್ತಿದ್ದೀನಿ ಸರಿ, ಆದ್ರೆ ಈ ಅರಿವಿನಿಂದ ನನ್ನ ಜೀವನ ಅಂದ್ರೆ ನನ್ನ ವೈಯಕ್ತಿಕ ಜೀವನ ಆಗಿರಬಹುದು, ನನ್ನ ಸಾಂಸಾರಿಕ ಜೀವನ ಆಗಿರಬಹುದು, ನನ್ನ ವೃತ್ತಿ ಜೀವನ ಪ್ರೊಫೆಷನಲ್ ಲೈಫ್ ಆಗಿರಬಹುದು, ಅಥವಾ ನನ್ನ ಸಾಮಾಜಿಕವಾದಂತಹ ಜೀವನ, ಇದರ ಕ್ವಾಲಿಟಿ ಅಪ್ಲಿಫ್ಟ್ ಆಗ್ತಾ ಇದ್ರೆ ಮಾತ್ರ ಆ ಜ್ಞಾನ ನನಗೆ ಒಳ್ಳೆಯದು. ಆದರೆ ನಾನು ಜ್ಞಾನವೇನೋ ಸಿಕ್ಕಾಪಟ್ಟೆ ಪಡ್ಕೊಂಡ್ಬಿಟ್ಟಿದ್ದೀನಿ, ಬಟ್ ಈ ಜ್ಞಾನ ಪಡ್ಕೊಂಡ ಮೇಲಿಂದ ನನಗೊಂಥರ ತಲೆ ಕೆಟ್ಟು ಹೋಗ್ಬಿಟ್ಟಿದೆ, ನನ್ನ ಫ್ಯಾಮಿಲಿ ಲೈಫ್ ಹಾಳಾಗಿ ಹೋಗಿದೆ, ಪ್ರೊಫೆಷ್ನಲಿ ನನಗೆ ಫೋಕಸ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಪ್ರೊಫೆಷ್ನಲಿ ನಂಗೆ ಎಲ್ಲರ ಜೊತೆ ಜಗಳನೇ ಆಗುತ್ತೆ. ಯಾಕಂತಂದ್ರೆ ಐ ನೋ ದ ರಿಯಾಲಿಟಿ ಆಫ್ ಲೈಫ್, ಬಟ್ ಜನರಿಗೆ ಅರ್ಥ ಆಗ್ತಿಲ್ಲ. ಅವ್ರಿನ್ನು ಈ ಏನು ಯಾವ್ಯಾವ್ದೋ ಸುಳ್ಳು ಲೌಕಿಕದಲ್ಲಿ ಇದ್ದಾರಲ್ಲ ಅಂತ ನನಗನ್ಸತ್ತೆ. ಸೊ ಹೆಜ್ಜೆ ಹೆಜ್ಜೆಗೂ ನನಗೆ ಕಾನ್ಫ್ಲಿಕ್ಟ್ಗಳೇ. ಮನೇಲಿದ್ರೆ ಮನೆಯವ್ರ ಜೊತೆ ಕಾನ್ಫ್ಲಿಕ್ಟು, ಕೆಲ್ಸಕ್ಕೆ ಹೋದ್ರೆ ಕೆಲಸದವ್ರ ಜೊತೆ ಕಾನ್ಫ್ಲಿಕ್ಟು, ಸಮಾಜಕ್ಕೆ ಹೋದ್ರೆ ಎಲ್ಲ ನನ್ನನ್ನ ಅದೇ ಹುಚ್ಚ ಅನ್ನೋ ತರ ನೋಡ್ತಿದ್ದಾರೆ. ಸಮಾಜದ ಜೊತೆ ಕಾನ್ಫ್ಲಿಕ್ಟ್ ಅಂತ ಅಂದ್ರೆ ಅಂತಹ ಜ್ಞಾನವನ್ನ ತಕ್ಷಣಕ್ಕೆ ತ್ಯಜಿಸಬೇಕು. ಅರ್ಥ ಮಾಡ್ಕೊಳ್ಳಿ, ಜ್ಞಾನವನ್ನ ಅರಿತುಕೊಳ್ಳೋದು ಒಳ್ಳೆಯದು, ಆದ್ರೆ ಎಲ್ಲಿಯ ತನಕ ನನ್ನಲ್ಲಿ, ಈಗ ನನ್ನ ಹತ್ರ ಒಂದು ಬಕೆಟ್ ಇದೆ ಅಂತ ಅಂದಾಗ ಟ್ಯಾಂಕ್ ಅಲ್ಲಿ ಎಷ್ಟೇ ನೀರಿರ್ಲಿ, ಆ ಬಕೆಟ್ ಫಿಲ್ ಆಗುವಷ್ಟು ನೀರು ಮಾತ್ರ ನನಗೆ ಸಾಕು ಅಂತ ಅಲ್ವಾ? ಏನ್ ಹೇಳಿ? ಹಾ, ಇನ್ನೊಬ್ಬರ ಬಗ್ಗೆ ಎಸ್. ಸೊ ಫಸ್ಟ್ ಆಫ್ ಆಲ್ ಜ್ಞಾನದ ಅರಿವು ಸಂಪೂರ್ಣವಾಗಿ ಬಂದಾಗ, ಅದು ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾದ ಜ್ಞಾನ ನನಗೆ ಬಂದಾಗ ಖಂಡಿತ ನಾನು ಒಪಿನಿಯೇಟೆಡ್ ಆಗಿರೋದಿಲ್ಲ ಬೇರೆಯವ್ರ ಜೊತೆ. ಅದನ್ನೇ ನಾನು ಇಲ್ಲಿ ಹೇಳ್ತಾ ಇರೋದು, ನಿಮ್ಮ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ಹಾಗೂ ಸೋಷಿಯಲ್ ಲೈಫ್ ಅಲ್ಲಿ ಯಾವುದು ಕಾನ್ಫ್ಲಿಕ್ಟ್ ಬರ್ತಾ ಇಲ್ಲ ಅಂತಂದ್ರೆ ಅದು ಸಮ್ಯಕ್ ಜ್ಞಾನ, ಅದು ಸರಿಯಾದ ಜ್ಞಾನದ ಅವಸ್ಥೆ. ಬಟ್ ಯಾವಾಗ ನಾನು ಒಪಿನಿಯೇಟೆಡ್ ಆಗ್ತಾ ಇದ್ದೀನಿ, ಕಾನ್ಫ್ಲಿಕ್ಟ್ಗಳು ಜಾಸ್ತಿ ಆಗ್ತಿದೆ, ಕಿರಿಕಿರಿಗಳು ಜಾಸ್ತಿ ಆಗ್ತಿದೆ ಅಂತಂದ್ರೆ ಅದು ಕೂಡ ಜ್ಞಾನದ ವಿಷಮಾವಸ್ಥೆ, ಡಿಸ್ಟರ್ಬ್ಡ್ ಸ್ಟೇಟ್ ಆಫ್ ಜ್ಞಾನ. ಜ್ಞಾನ ಅಂದ ತಕ್ಷಣ ಎಲ್ಲದೂ ಸಮವಾಗೇ ಇರತ್ತೆ ಅಂತ ಖಂಡಿತ ಇಲ್ಲ. ಶುರುವಿನಲ್ಲಿ ಚೂರ್ ಅರಿತಾ ಬಂದಂತೆ ನಮಗೆ ಅರಿವಿಲ್ಲದೆ ನಮ್ಮಲ್ಲಿ ಒಂದು ಅಹಂಕಾರ, ನಮಗೆ ಅರಿವಿಲ್ಲದಂತೆ ನಮ್ಮಲ್ಲಿ ನನಗೆಲ್ಲಾ ಗೊತ್ತು, ಇವ್ರಿಗೇನು ಗೊತ್ತಿಲ್ಲ ದಡ್ರು ಅನ್ನುವಂಥ ಒಂದು ಅಭಿಮಾನ, ದುರಭಿಮಾನ ಅನ್ಬೇಕಾ ಅದಕ್ಕೆ, ಆ ಥರದ ಒಂದಿಷ್ಟು ಲೇಯರ್ಗಳು, ಇದು ಕೂಡ ಜ್ಞಾನದ ಭಾಗವಾಗಿಯೇ ನಮಗ್ ಸಿಗ್ತಾ ಹೋಗೋದು.
ಸೊ ಆ ತಕ್ಷಣದಲ್ಲಿ ಅದನ್ನು ಅರಿತುಕೊಂಡು ಅದನ್ನೆಲ್ಲ ಕ್ಲೀನ್ ಅಪ್ ಮಾಡ್ತಾ 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 ಸಮ್ಯಕ್ ಜ್ಞಾನವನ್ನ ಇಟ್ಕೊಂಡ ವ್ಯಕ್ತಿ ಆ ಜ್ಞಾನದಿಂದ ಅಭಿವೃದ್ಧಿಯನ್ನ ಹೊಂದುತ್ತಾನೆ. ಬಟ್ ಯಾವ ವ್ಯಕ್ತಿ ಇಲ್ಲಿ ನೋಡಿ, ಮತ್ತೆ ಒಪಿನಿಯೇಟೆಡ್ ಆಗೋದಂದ್ರೆ ಬರೀ ಬೇರೆಯವ್ರ ಬಗ್ಗೆ ಅಷ್ಟೇ ಅಲ್ಲ, ನಿಮ್ಮ ಬಗ್ಗೆ ಕೂಡ ನೀವು ಒಪಿನಿಯೇಟೆಡ್ ಆಗ್ಬಾರ್ದು. ನಂಗೆಲ್ಲ ಗೊತ್ತಿದೆ ಅನ್ನೋದು ಹೇಗೆ ತಪ್ಪು, ನಂಗೆ ಏನು ಗೊತ್ತಿಲ್ಲ, ನಾನು ಎಂತಕ್ಕೆ ಯೂಸ್ ಇಲ್ಲ ಅನ್ನೋದು ತಪ್ಪೇ ಅಂತ. ಇಲ್ಲಿ ಯಾವಾಗ್ಲೂ ಕೂಡ ದುರಹಂಕಾರ ಅನ್ನೋದು ಆ ಸ್ಟೇಜಲ್ಲಿ ಅಷ್ಟೇ ಅಲ್ಲ, ಕೀಳರಿಮೆಯೂ ದುರಹಂಕಾರದಷ್ಟೇ ದೊಡ್ಡ ತಪ್ಪು. ನಿಮ್ಮನ್ನ ನೀವು ಬೆಟರ್ ಫೀಲ್ ಮಾಡ್ಕೋತಾ ಇಲ್ಲ, ನಿಮ್ಮ ಎಬಿಲಿಟಿ ನಿಮಗೆ ಗೊತ್ತಿಲ್ಲ, ನಿಮ್ ಬಗ್ಗೆ ನಿಮ್ಗೆ ಹಿಂಜರಿಕೆ ಕೀಳರಿಮೆ ಆಗ್ತಾ ಇದೆ ಅಂತಂದ್ರೆ, ಸೆಲ್ಫ್ ಎಸ್ಟೀಮ್ ಅನ್ನ ಕಳ್ಕೊಳ್ತಿದ್ದೀರಾ ಅಂತಂದ್ರೆ ಅದು ಕೂಡ ದುರಹಂಕಾರದಷ್ಟೇ ದೊಡ್ಡ ತಪ್ಪು. ದುರಹಂಕಾರ ಮಾಡಿದಾಗ ಅಟ್ಲೀಸ್ಟ್ ಹೊರ ಜಗತ್ತಿಗದು ಬೇರೆಯವ್ರಿಗಾದ್ರೂ ಗೊತ್ತಾಗತ್ತೆ, ಅವರಾದ್ರೂ ಬಂದು ನಿಮ್ಗೆ ಬುದ್ಧಿ ಹೇಳ್ಬೋದು. ಬಟ್ ಈ ಒಳ ಜಗತ್ತಿಗೆ ಮಾಡಿದಾಗ ನೀವೇ ಸಫರ್ ಆಗ್ತಿರ್ತೀರಾ, ನೀವೇ ಖಿನ್ನತೆಗೊಳಗಾಗ್ತಾ ಇರ್ತೀರಾ, ನೀವೇ ನಿಮ್ಮತನವನ್ನ ಕಳ್ಕೊಳ್ತಾ ಇರ್ತೀರಾ. ಅದು ಕೂಡ ದುರಹಂಕಾರದಷ್ಟೇ ದೊಡ್ಡ ತಪ್ಪು. ಸೊ ಸಮ್ಯಕ್ ಜ್ಞಾನ ಇದ್ದಾಗ ಆ ವ್ಯಕ್ತಿಯಲ್ಲಿ ಈ ದುರಹಂಕಾರವೂ ಇರೋದಿಲ್ಲ, ಈ ಕೀಳರಿಮೆಯೂ ಇರೋದಿಲ್ಲ. ಏನಿದೆ ಹೇಗಿದೆ ಈ ಕ್ಷಣದಲ್ಲಿ ಏನಿದೆ ಅದರಲ್ಲಿ ಅವರು ಬದುಕ್ತಾ ಹೋಗ್ತಾ ಇರ್ತಾರೆ. ಈ ಕ್ಷಣದ ಅರಿವನ್ನ ಕರೆಕ್ಟಾಗಿ ಅರ್ಥೈಸಿಕೊಂಡು ಬದುಕಿನ ವಾಸ್ತವತೆಯಲ್ಲಿ ಬದುಕ್ತಾ ಹೋಗ್ತಾರೆ. ಆಗ ಅವರ ಪರ್ಸನಲ್ ಲೈಫ್, ವೈಯಕ್ತಿಕವಾದ ಜೀವನ ಕೂಡ ತುಂಬಾ ಸಂತೃಪ್ತಿಯಿಂದ ಕಳೀತಿರತ್ತೆ, ಸಾಂಸಾರಿಕವಾದ ಜೀವನ ಕೂಡ ತುಂಬಾ ಸುಂದರವಾಗಿರುತ್ತೆ. ಹಾಗೆ ಸಾಮಾಜಿಕವಾದ ಬದುಕು, ವೃತ್ತಿ ಜೀವನ ಎಲ್ಲದರಲ್ಲಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಅದು ನಡ್ಕೊಂಡು ಹೋಗುತ್ತೆ. ಯಾವಾಗ ಈ ಜ್ಞಾನದ ಬಳಕೆ ಅಪ್ಪಿತಪ್ಪಿನೂ ಕೆಟ್ಟ ರೀತಿಯಲ್ಲಿ ಹೋಯ್ತು ಅಂದ್ರೆ, ಕೆಟ್ಟದ್ದು ಅಂದ್ರೆ ಬರೀ ಹೊರ ಜಗತ್ತಿಗಷ್ಟೇ ಅಲ್ಲ, ಒಳ ಜಗತ್ತಿಗೆ ಕೂಡ ಹಾರ್ಮ್ಫುಲ್ ಆಗಕ್ ಹೋಯ್ತು ಅಂದ್ರೆ ಆಗ ನಾವು ನಮ್ಮ ಪ್ರೊಡಕ್ಟಿವಿಟಿಯನ್ನ ಕಳ್ಕೊಳ್ತೀವಿ, ನಮ್ಮ ಕಾರ್ಯ ಸಾಮರ್ಥ್ಯ ಕ್ಷೀಣ ಆಗ್ತಾ ಬರುತ್ತೆ, ಮನಸ್ಸಿನ ಶಕ್ತಿ ಕುಗ್ತಾ ಹೋಗತ್ತೆ. ಆಗೋದೇ ಇಲ್ಲ ಅಂತ ಅಂದ್ಕೊಂಡು ಆಗೋದೇ ಇಲ್ಲ ಅನ್ನೋ ಸ್ಟೇಜಿಗೆ ಹೋಗ್ಬಿಡ್ತೀವಿ. ಯಾಕೆ? ಕರ್ಮಕ್ಕೆ ಲಿಂಕ್ ಇರ್ತದಾ ಇಲ್ವಾ ಅನ್ನೋಕ್ಕಿಂತ ಆ ಕರ್ಮದ ಜೊತೆ ಏನೇ ಲಿಂಕ್ ಇದ್ರು ಆ ಕರ್ಮಕ್ಕೆ ಎಲ್ಲ ಸಂಬಂಧಪಟ್ಟಿದ್ದು ಅಂತ ಕೈಚೆಲ್ಲಿ ಕೂರುವಂಥದ್ದಲ್ಲ. ಯಾಕಂದ್ರೆ ಎಷ್ಟೇ ಒಂದು ಕರ್ಮದ ಬ್ಯಾಗೇಜ್ ನಮ್ಗೆ ಇರ್ಲಿ, ನಾನು ಈಗ ಏನು ಮಾಡ್ತಿದ್ದೀನಿ ಅನ್ನುವಂಥದ್ದು ಆ ಕರ್ಮ, ಆ ಪ್ರಾರಬ್ಧವನ್ನ, ಈಗ ನಮ್ದು ಬ್ಯಾಗೇಜ್ ಅನ್ನ ನಾವು ತಂದಿದ್ದು ಪ್ರಾರಬ್ಧ ಅಂತ ಹೇಳೋದು, ನಾವು ನಮ್ಮ ಜೊತೆ ತಗೊಂಡು ಬಂದ ಕರ್ಮದ ಬ್ಯಾಗೇಜ್ ಅನ್ನ ಪ್ರಾರಬ್ಧ ಅನ್ನೋದಾದ್ರೆ, ನೀವು ಈಗ ಏನು ಮಾಡ್ತಿದ್ದೀರಾ ಅನ್ನುವಂಥ ಕರ್ಮ ಆ ಪ್ರಾರಬ್ಧವನ್ನ ಖಂಡಿತ ಬದಲಾಯಿಸುತ್ತೆ. ಖಂಡಿತವಾಗಿ ಆ ಶಕ್ತಿ ಇದೆ. ಅಟ್ಲೀಸ್ಟ್ ಅದನ್ನ ಇನ್ನಷ್ಟು ಈಸಿ ಅಂತೂ ಮಾಡೋ ಸಾಧ್ಯತೆ ಖಂಡಿತವಾಗಿ ಕರ್ಮಕ್ಕೆ ಅಟ್ಯಾಚ್ ಇದೆ, ಈಗೇನ್ ಮಾಡ್ತೀವಿ ಅನ್ನೋ ಕರ್ಮಕ್ಕೆ. ಹಾಗಾಗಿ ಎಲ್ಲಾ ಕರ್ಮದಿಂದನೇ ಇರೋದು ಅಂತ ಆಗಿದ್ದಿದ್ರೆ ನಾವ್ ಹಾಗಾದ್ರೆ ಇವತ್ತು ಯಾಕೆ ಶ್ರಮ ಪಡ್ಬೇಕು? ಅಂದ್ರೆ ಯಾವುದೇ ಆದ್ರೂ ಕೂಡ ಈಗ ಹೌದು, ಇದೆಲ್ಲ ಎಂತ ಅರ್ಥ ಮಾಡ್ಕೊಂಡ್ರು ಎಲ್ಲದೂ ಅಲ್ಟಿಮೇಟ್ಲಿ ಅಟ್ಯಾಚ್ ಆಗಿರೋದು ಕರ್ಮಕ್ಕೆ, ನಾನು ಏನೇನ್ ಕರ್ಮ ಮಾಡಿದ್ದೀನಿ ಅದು ಅನುಭವಿಸ್ಬೇಕು ಅನ್ನೋದು ಅಷ್ಟೇ ಆಗಿದ್ದಿದ್ರೆ ಇವತ್ತಿನ ಈ ಇರುವಿಕೆಗಾಗಿ ಒದ್ದಾಟ ಯಾಕೆ? ಕರ್ಮದ ಮುಕ್ತಿ ಅದೇ ಆಗ್ಬೇಕು ಅನ್ನೋ ಕಾರಣಕ್ಕಷ್ಟೇ ಅಲ್ಲ. ಇಲ್ಲಿ ನನ್ನ ಈ ಕ್ಷಣದ ಏನು ಕೆಲಸ ಇದೆ, ನಾನು ಈ ಕ್ಷಣದಲ್ಲಿ ಏನ್ ಮಾಡ್ತಾ ಇದ್ದೀನಿ, ಇದು ನಿಮ್ಮ ಕರ್ಮದ ಬ್ಯಾಗೇಜ್ ಅನ್ನ ಹಗುರ ಮಾಡತ್ತೆ. ಹಂಗಾಗಿ ನಾವು ಮಾಡ್ತಾ ಇರೋದು. ಪ್ರತಿ ಕ್ಷಣ ನಾವ್ ಯಾಕೆ ಬದುಕ್ತಾ ಇದ್ದೀವಿ, ನಾವ್ ಯಾಕೆ ಒಳ್ಳೆ ರೀತಿಯಲ್ಲಿರೋ ಪ್ರಯತ್ನವನ್ನ ಮಾಡ್ತಿದೀವಿ ಅಂತಂದ್ರೆ ಇದು ನೀವು ಹೊತ್ಕೊಂಡ್ ಬಂದ ಮೂಟೆಯನ್ನ ಹಗುರ ಮಾಡತ್ತೆ. ಹಾಗೆ ಕರ್ಮದ ಮುಕ್ತಿ ಸಿಗೋದು. ಆದ್ರೆ ನಾವು ಅನುಭವಿಸೋ ಎಲ್ಲ ನೋವಿಗೆ ಬರೀ ಕರ್ಮದ ಹೆಸರು ಹೇಳ್ಕೊಂಡು ಆ ನೋವನ್ನ ಬಿಡಿಸ್ಕೊಳ್ಳುವ ಪ್ರಯತ್ನ ಮಾಡದೇ ಇರೋದು ನಿಜವಾಗಿಯೂ ತಪ್ಪು. ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಎಂಥದೇ ಇದ್ರೂ ನಮ್ಮ ಪ್ರಯತ್ನ ಮರಳಿ ಯತ್ನವ ಮಾಡು ಕೂಡದಿರು ಎಂತ ಮುಂದೆ ಮತ್ತೆ ಕೈಗೂಡದೆಂದು ಹಿರಿದು ಧೈರ್ಯವ ತಾಳು ತೊರೆಯದಿರು ಮರಳಿ ಯತ್ನವ ಮಾಡು ಸಿದ್ಧಿಸುವುದು. ಅದು ಖಂಡಿತವಾಗಿ ಹೌದು. ನಾವು ಕೈ ಚೆಲ್ಲಿ ಕುತ್ಕೊಳ್ಳಿಕ್ಕೆ ಬಾರ್ದು. ಒಂದ್ ಇರುವೆ ನೋಡಿ, ಇಷ್ಟು ಸಣ್ಣ ಇರುವೆ, ಈಗ ಇಲ್ಲಿ ಬಂದ್ರೆ ನಾನು ಅದನ್ನ ಹಿಚಕ್ ಹಾಕ್ಲಿಕ್ಕೆ ಒಂದು ಕ್ಷಣ ಬೇಡ ನನಗೆ. ಹಾಗೆ ಅಂತ ಇರುವೆ ಸರೆಂಡರ್ ಆಗತ್ತಾ? ನೋಡಿದ್ದೀರಾ ಯಾವಾಗ್ಲಾದ್ರೂ ಒಂದಿರುವೆ? ಅಯ್ಯೋ ಇಷ್ಟು ದೊಡ್ಡ ದೇಹ ಅಲ್ಲ, ಇವಳು ಕೈ ಸಿಕ್ಕದ್ಮೇಲೆ ಮುಗೀತಿ, ಇವಳು ಸಾಯಿಸ್ತಾಳೆ ಅಂತ ಒಂದ್ ಇರುವೆ ಸರೆಂಡರ್ ಆಗತ್ತಾ ನೋಡಿ? ಅಷ್ಟು ಪುಟ್ಟ ಇರುವೆಗೆ ತನ್ನ ಅಸ್ತಿತ್ವಕ್ಕಾಗಿ ಅದು ಅಷ್ಟು ಪ್ರಯತ್ನ ಮಾಡುವಾಗ ನಮ್ಮ ಇಷ್ಟು ದೊಡ್ಡ ದೇಹಕ್ಕಾಗಿ ನಾವೆಷ್ಟು ಮಾಡ್ಬೇಕು? ಪ್ರಯತ್ನ ವಿಹೀನರಾಗ್ಲಿಕ್ಕೇ ಬಾರ್ದು. ಎಂಥದ್ದೇ ಕಷ್ಟದ ಪರಿಸ್ಥಿತಿ ಇರಲಿ, ಪ್ರಯತ್ನ ವಿಹೀನರಾಗಲೇಬಾರ್ದು.
ಪ್ರಯತ್ನ ಮಾಡ್ಲಿಕ್ಕೆ ಬೇಕು. ಕರ್ಮ ಬಂಧನ ಏನೇ ಇರಲಿ, ಕರ್ಮ ಬಂಧನ ಇದೆ ಅನ್ನೋದು ನಿಮ್ಮ ಪ್ರಯತ್ನಕ್ಕೆ ಒಂದು ಅಡ್ಡಗಾಲು ಹಾಕುವಂಥದ್ದಾಗಿರ್ಬಾರ್ದು. ನಿಮ್ಮ ಪ್ರಯತ್ನ ನಡೀತಾ ಇರಬೇಕು. ಅಲ್ಲಿ ಕರ್ಮ ಬಂಧನ ಇದೆ ಅನ್ನುವ ಸತ್ಯ ಯಾವುದಕ್ಕೆ ಸಹಾಯ ಆಗ್ಬೇಕು? ಈಗ ಅನುಭವಿಸ್ತಿರುವ ನೋವಿಗೆ ನಿಮ್ಮ ಅಟ್ಯಾಚ್ಮೆಂಟ್ ಆಗದಿದ್ದಂತೆ ಆ ಕರ್ಮ ಬಂಧನ ಸಹಾಯ ಮಾಡುತ್ತೆ. ಓ, ಇದೆಲ್ಲ ಕರ್ಮದಿಂದ ಇದ್ದದ್ದು, ಇದಿಷ್ಟು ನಾನು ಅನುಭವಿಸ್ಬೇಕು ಅನ್ನುವಂಥ ಜ್ಞಾನ ಎಷ್ಟಕ್ಕೆ ಸೀಮಿತವಾಗಿರ್ಬೇಕು? ಆ ಕ್ಷಣದ ನೋವಿಗೆ ನಿಮ್ಮನ್ನ ನೀವು ಅಟ್ಯಾಚ್ ಮಾಡ್ಕೊಳ್ದೆ ಆ ಒಂದು ಡಿಟ್ಯಾಚ್ಮೆಂಟ್ ಅನ್ನ ಫೀಲ್ ಮಾಡ್ಕೊಳ್ಳಿಕ್ಕೆ ಮಾತ್ರ. ಆದ್ರೆ ಇದೇ ಕರ್ಮ ಬಂಧನದಿಂದ ಆಗ್ತಿದೆ ಅನ್ನುವ ಜ್ಞಾನ ನಿಮ್ಮ ಪ್ರಯತ್ನಕ್ಕೆ ಕುಂಠಿತವಾಗುವಷ್ಟು ವ್ಯಾಪ್ತಿಯನ್ನ ನೀವು ಕೊಡಕ್ ಹೋಗ್ಬಾರ್ದು. ಅದಕ್ಕೆ ಎಷ್ಟು ವ್ಯಾಪ್ತಿ ಕೊಡ್ಬೇಕು ನಿಮ್ಮ ಜ್ಞಾನಕ್ಕೆ ಅನ್ನೋದು ನಿಮ್ಮ ಕೈಯಲ್ಲಿರ್ಬೇಕು. ಆ ವ್ಯಾಪ್ತಿ ಅಷ್ಟೇ ಜ್ಞಾನ ನಮ್ಗೆ ಬೇಕಾಗಿರೋದು. ಅದಕ್ಕೂ ಹೆಚ್ಚಿನ ಜ್ಞಾನವೂ ಬೇಡ, ಅದಕ್ಕೂ ಕಮ್ಮಿ ಜ್ಞಾನವೂ ಬೇಡ. ಸಮ್ಯಕ್ ಜ್ಞಾನಾವಸ್ಥಾ ಅಂತ ಹೇಳೋದನ್ನ. ಗೊತ್ತಾಯ್ತಾ?